ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಚೇಂಜ್ ಆಫ್ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. VTU ಅವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ 27 ಆಗಸ್ಟ್ 2024 ರಿಗಾರ್ಡಿಂಗ್ ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ಕೋರ್ಸಸ್ ಆರ್ ಸಬ್ಜೆಕ್ಟ್ಸ್ ಈಕ್ವಿವೆಲೆನ್ಸ್ ಫಾರ್ ಆಸ್ಪಿರೆಂಟ್ಸ್ ಆಫ್ ಚೇಂಜ್ ಆಫ್ ಕಾಲೇಜ್ at 3rd and 5th semester UG for the academic year 24-25. ಈಗ ಅಪ್ಕಮಿಂಗ್ ಅಕಾಡೆಮಿಕ್ ಇಯರ್ 24-25 ಯಾರಿಗೆ ಥರ್ಡ್ ಸೆಮ್ ಎಂಟ್ರಿ ಆಗ್ತಾ ಇದ್ದೀರಲ್ಲ ಅವ್ರಿಗೆ, ಮತ್ತೆ ಫಿಫ್ತ್ ಸೆಮ್ ಎಂಟ್ರಿ ಆಗ್ತಾ ಇದ್ದೀರಲ್ಲ ಅವ್ರಿಗೆ, ಅಂದರೆ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಹೋಗೋರಿಗೆ ಚೇಂಜ್ ಆಫ್ ಕಾಲೇಜು ಹೋಗಬಹುದು. ಸೆಕೆಂಡ್ ಇಯರ್ ಇಂದ ಥರ್ಡ್ ಇಯರ್ಗೆ ಹೋಗೋರಿಗೆ, ಅಂದರೆ ಫಿಫ್ತ್ಗೆ ಎಂಟ್ರಿ ಆಗೋರ್ಗೆ ಮಾತ್ರ. ಇನ್ನು ಯಾವುದು ಡೌಟ್ ಬರಲ್ಲ ಅನ್ಕೊಂಡಿದ್ದೀನಿ. ಇಷ್ಟು ಹೇಳಿದ್ರೆ ಇನ್ನು ಉಳಿದಿದ್ದು ಯಾವುದು ಅಪ್ಲಿಕಬಲ್ ಅಲ್ಲ ಅಂತ. With reference to the above subject, the applications for courses equivalence from the students seeking change of college at 3rd and 5th semester levels are invited. ಯಾಕೆ ಈ ಥರ ನಿಮ್ಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಏನಂತ ಕೋರ್ಸಸ್ ಈಕ್ವಿವೆಲೆನ್ಸ್ ಅಂತ ಹೇಳ್ತಿದೆ, ಯಾಕೆಂದ್ರೆ ಬೇರೆ ಬೇರೆ ಕೋರ್ಸಸ್ ಇದೆ ಈಗ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ. ಸೊ ನೀವು VTU ಬಂದಾಗ ಆ ಕೋರ್ಸ್ ಇಲ್ಲ ಅಂದ್ರೆ ಅದಕ್ಕೆ ಈಕ್ವಿವೆಲೆಂಟ್ ಕೋರ್ಸ್ ಕೊಡ್ತಾರೆ, ಹಾಗಾಗಿ ಕೋರ್ಸಸ್ ಈಕ್ವಿವೆಲೆಂಟ್ ಅಂತ. ನೆಕ್ಸ್ಟ್ ಸಬ್ಜೆಕ್ಟ್ ಈಕ್ವಿವೆಲೆಂಟ್ ಅಂತಿದೆ. ಕೆಲವು ಆಟೋನಮಸ್ ಕಾಲೇಜಲ್ಲಿ, ಕೆಲವು ಪ್ರೈವೇಟ್ ಯೂನಿವರ್ಸಿಟಿಲಿ ಬೇರೆ ಸಬ್ಜೆಕ್ಟು ಸೇಮ್ ಸಬ್ಜೆಕ್ಟು ಬೇರೆ ಬೇರೆ ಹೆಸರಲ್ಲಿ ಇರುತ್ತೆ. ಸೊ ಸಬ್ಜೆಕ್ಟ್ ಈಕ್ವಿವೆಲೆನ್ಸು ತಗೋಬೇಕು. ಅದನ್ನು ನೀವು ಬೇರೆ ಬೇರೆ ಸೆಮಿಸ್ಟ್ರಲ್ಲಿ ಬೇರೆ ಬೇರೆ ಹೆಸರಲ್ಲಿ ಓದ್ಬಿಟ್ಟಿರ್ತೀರ. ಹಾಗಾಗಿ ಕೋರ್ಸಸ್ ಈಕ್ವಿವೆಲೆನ್ಸು ಮತ್ತೆ ಸಬ್ಜೆಕ್ಟ್ ಈಕ್ವಿವೆಲೆನ್ಸ್ ತಗೋಬೇಕಾಗತ್ತೆ. ಲಾಸ್ಟ್ ಡೇಟ್ ಟು ಅಪ್ಲೈ ಫಾರ್ ಈಕ್ವಿವೆಲೆನ್ಸ್ 20 ಸೆಪ್ಟೆಂಬರ್ 2024. ಆಲ್ಮೋಸ್ಟ್ 3 ವೀಕ್ಸ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಯಾರಾದರೂ ಚೇಂಜ್ ಆಫ್ ಕಾಲೇಜ್ಗೆ ಮನ್ಸು ಮಾಡಿರೋರು, ಸೊ ಸ್ಟಾರ್ಟ್ ಇನ್ವೆಸ್ಟಿಗೇಟಿಂಗ್ ಅಬೌಟ್ ದಿಸ್. ಯಾಕೆಂದರೆ ತುಂಬ ಡೀಟೇಲ್ಸ್ ಬೇಕಾಗುತ್ತೆ ನಿಮಗೆ. ನಿಮ್ಮ ಕಾಲೇಜಲ್ಲೂ ಸಹ ವಿಚಾರಿಸಿ. ನೀವು ಯಾವ ಕಾಲೇಜ್ಗೆ ಚೇಂಜ್ ಮಾಡ್ಕೋಬೇಕು ಅಂತಿದ್ದೀರಲ್ಲ ಅಲ್ಲೂ ಹೋಗಿ ವಿಚಾರಿಸಿ. ಹೇಗೆ ಅಂದರೆ ಎರಡೂ ಕಡೆ ನಿಮಗೆ NOC ಬೇಕು. ಸೊ ಎಲ್ಲಿಂದ ಎಲ್ಲಿಗೆ ನೀವು ಚೇಂಜ್ ಆಫ್ ಕಾಲೇಜ್ ತಗೋತೀರಾ? ಫಾರ್ ಎಕ್ಸಾಂಪಲ್ VTU ಅಟಾನಮಸ್ ಕಾಲೇಜಿಂದ VTU ಅಫಿಲಿಯೇಟೆಡ್ ಕಾಲೇಜ್ ಅನ್ಕೊಳ್ಳಿ. ನೀವು ಅಟಾನಮಸ್ ಕಾಲೇಜಲ್ಲಿ ಇದ್ದೀರಾ ಅಟ್ ಪ್ರೆಸೆಂಟ್, ಸೆಕೆಂಡ್ ಸೆಮ್ ಕಂಪ್ಲೀಟ್ ಆಗಿದೆ, ಇಲ್ಲಾಂದರೆ 4th ಸೆಮ್ ಕಂಪ್ಲೀಟ್ ಆಗಿದೆ ಅನ್ಕೊಳ್ಳಿ. ನೀವು VTU ಅಫಿಲಿಯೇಟೆಡ್ ಕಾಲೇಜ್ಗೆ ಶಿಫ್ಟ್ ಆಗೋಕ್ಕೆ ಇಷ್ಟಪಡ್ತಾ ಇದ್ದೀರಾ, ಚೇಂಜ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀರಾ. ಸೊ ಏನೇನು ರಿಕ್ವೈರ್ಮೆಂಟ್ ಅಂದರೆ ಈಕ್ವಿವೆಲೆನ್ಸ್ ಟು ಬಿ ಎಸ್ಟಾಬ್ಲಿಷ್ಡ್ ಬೈ VTU. ಸ್ಟೂಡೆಂಟ್ ಶುಡ್ ಹ್ಯಾವ್ ಪಾಸ್ಡ್ ಆಲ್ ದ ಸಬ್ಜೆಕ್ಟ್ಸ್ ಆಫ್ ಆಲ್ ದ ಪ್ರೀವಿಯಸ್ ಸೆಮಿಸ್ಟರ್ಸ್ ಇನ್ ಅಟಾನಮಸ್ ಕಾಲೇಜ್. ಅಟೆಸ್ಟೆಡ್ ಕಾಪೀಸ್ ಟು ಬಿ ಸಬ್ಮಿಟೆಡ್. ನೀವು ಏನಾದರೂ ಈಗ ಥರ್ಡ್ಗೆ ಎಂಟ್ರಿ ಆಗ್ತಾ ಇದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ದು ಎಲ್ಲ ಸಬ್ಜೆಕ್ಟ್ಸು ಕ್ಲಿಯರ್ ಮಾಡಿರಬೇಕು. ಫಿಫ್ತ್ ಸೆಮ್ಗೆ ಎಂಟ್ರಿ ಆಗ್ತಾ ಇದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಎಲ್ಲ 4 ಸೆಮಿಸ್ಟರ್ದು ಎಲ್ಲ ಸಬ್ಜೆಕ್ಟ್ಸು ಕ್ಲಿಯರ್ ಮಾಡಿರಬೇಕು. ಆಮೇಲೆ ಅಟೆಸ್ಟೆಡ್ ಕಾಪೀಸ್ನ ಸಬ್ಮಿಟ್ ಮಾಡಬೇಕು. The student must be eligible in all respects to take admission to the next higher semester. ನೀವು ಎಲಿಜಿಬಿಲಿಟಿ ಇರಬೇಕು ಎಲ್ಲ ಥರದಲ್ಲೂ. ಅಟೆಸ್ಟೆಡ್ ಕಾಪಿ ಆಫ್ ಸಿಲೆಬಸ್ ಟು ಬಿ ಸಬ್ಮಿಟೆಡ್. ಯಾಕೆಂದರೆ ಆಟೋನಮಸಲ್ಲಿ ಬೇರೆ ಸಿಲೆಬಸ್ ಇರುತ್ತೆ, VTU ಅಫಿಲಿಯೇಟೆಡ್ ಕಾಲೇಜಲ್ಲಿ ಬೇರೆ ಸಿಲೆಬಸ್ ಇರುತ್ತೆ. ಅದಕ್ಕೆ ನೀವು ಫಸ್ಟು ಸೆಕೆಂಡ್ ಸೆಮ್ ಯಾವ ಸಿಲೆಬಸ್ ಓದಿದ್ದೀರಾ, ಇಲ್ಲ 5th ಸೆಮ್ಮಲ್ಲಿ ಇದ್ದರೆ ನೀವು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ದು ಅಟೆಸ್ಟೆಡ್ ಕಾಪಿ ಆಫ್ ದ ಸಿಲೆಬಸ್ನ ಸಬ್ಮಿಟ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ VTUಗೆ ಫೀಸ್ ಟು ಬಿ ಪೇಯ್ಡ್. ಈಕ್ವಿವೆಲೆನ್ಸ್ ಫೀಸ್ 10,000 ಕಟ್ಟಬೇಕಾಗತ್ತೆ ನೀವು VTU. ಇಲ್ಲಿಂದ ಅಟಾನಮಸ್ ಕಾಲೇಜಿಂದ ಅಫಿಲಿಯೇಟೆಡ್ ಕಾಲೇಜಸ್ಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋರಿಗೆ. ನೆಕ್ಸ್ಟು ಅದರ್ ಯೂನಿವರ್ಸಿಟಿ ಕಾಲೇಜ್, ಫಾರ್ ಎಕ್ಸಾಂಪಲ್ ರೇವಾ ಅನ್ಕೊಳ್ಳಿ, ಜೈನ್ ಅನ್ಕೊಳ್ಳಿ, ಬೇರೆ ಎನಿ ಯೂನಿವರ್ಸಿಟಿ, ಬೇರೆ ಯೂನಿವರ್ಸಿಟಿಯಿಂದ VTU ಅಫಿಲಿಯೇಟೆಡ್ ಕಾಲೇಜ್ಗೆ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ, ಚೇಂಜ್ ಆಫ್ ಕಾಲೇಜ್. ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ರಿಕ್ವಿಸಿಟ್ ಅಕಾಡೆಮಿಕ್ ಎಲಿಜಿಬಿಲಿಟಿ at 10+2 ಆಸ್ ಪರ್ VTU ನಾಮ್ಸ್. ಯಾಕೆಂದರೆ ಅವ್ರು ಬೇರೆ ಯೂನಿವರ್ಸಿಟಿಯವ್ರು ಬೇರೆ ಬೇರೆ ನಾಮ್ಸ್ ಪ್ರಕಾರ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ ಅಂತ ಡೌಟ್ ಇದೆ VTUಗೆ. ಹಾಗಾಗಿ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ರಿಕ್ವಿಸಿಟ್ ಅಕಾಡೆಮಿಕ್ ಎಲಿಜಿಬಿಲಿಟಿ at 10+2 ಆಸ್ ಪರ್ VTU ನಾಮ್ಸ್. VTU ನಾಮ್ಸ್ ಏನು ಹೇಳಿರುತ್ತೋ ಆ ಎಲಿಜಿಬಿಲಿಟಿ ಇರಬೇಕು. ಅಟೆಸ್ಟೆಡ್ ಕಾಪಿ ಆಫ್ 10+2 ಮಾರ್ಕ್ಸ್ ಕಾರ್ಡ್ ಟು ಬಿ ಸಬ್ಮಿಟೆಡ್. ಅಟೆಸ್ಟೆಡ್ ಮಾರ್ಕ್ಸ್ ಕಾರ್ಡ್ಸು ಕೊಡಬೇಕಾಗುತ್ತೆ. The candidate should have passed all the subjects of the previous semesters. ಸೊ ನೀವೇನಾದರೂ ಥರ್ಡ್ ಸೆಮ್ ಚೇಂಜ್ ಆಫ್ ಕಾಲೇಜ್ ತೊಗೊಂಡ್ರೆ ಫಸ್ಟ್ ಆ್ಯಂಡ್ ಸೆಕೆಂಡು, 5th ಸೆಮ್ ಚೇಂಜ್ ಆಫ್ ಕಾಲೇಜ್ ಏನಾದರೂ ಇಷ್ಟಪಡ್ತಾ ಇದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಸೆಮಿಸ್ಟರ್ದು ಎಲ್ಲ ಸಬ್ಜೆಕ್ಟ್ಸು ಕ್ಲಿಯರ್ ಆಗಿರಬೇಕು. ಜೊತೆಗೆ ಅಟೆಸ್ಟೆಡ್ ಕಾಪೀಸ್ ಆಫ್ ಪ್ರೀವಿಯಸ್ ಸೆಮಿಸ್ಟರ್ಸ್ ಆ ಮಾರ್ಕ್ಸ್ ಕಾರ್ಡ್ಸ್ ಆರ್ ಗ್ರೇಡ್ ಕಾರ್ಡ್ಸ್ ಟು ಬಿ ಸಬ್ಮಿಟೆಡ್. ಪ್ರೀವಿಯಸ್ ಸೆಮಿಸ್ಟರ್ದು ರಿಸಲ್ಟ್ ಬಂದಿದ್ರೆ ಅದರ ಕಾಪೀಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. The student must be eligible in all respects to take admission to the next higher semester. ಮೇಲೆ ಏನಿರುತ್ತೋ ಅದೇ ಇದೆ. Attested copy of the syllabus to be submitted. ಓಕೆ, ಮೇಲೇನೂ ಇತ್ತು. Equivalence with respect to syllabus to be established by VTU. ಇಲ್ಲಿ ಏನೋ ಒಂದು ಸಬ್ಜೆಕ್ಟ್ ಓದಿರ್ತೀರಾ, ಇಲ್ಲೇನೋ ಒಂದು ಸಬ್ಜೆಕ್ಟ್ ಓದಿರ್ತೀರಾ, ಸಿಲೆಬಸ್ ಸೇಮ್ ಇರುತ್ತೆ, ಟೈಟಲ್ ಬೇರೆ ಇರುತ್ತೆ, ಅದಕ್ಕೆ ಈಕ್ವಿವೆಲೆನ್ಸ್ ಕೊಡಬೇಕಾಗುತ್ತೆ. ಇಲ್ಲೂ ಎಷ್ಟು ಖರ್ಚಾಗುತ್ತೆ ನಿಮಗೆ? 10,000 ರೂಪಾಯಿ. ನೆಕ್ಸ್ಟು ಅದರ್ ಯೂನಿವರ್ಸಿಟಿ ಕಾಲೇಜಿಂದ ಅಟಾನಮಸ್ಗೆ ಬರ್ತೀರಾ ಅಂದ್ಕೊಳ್ಳಿ. ಅದರ್ ಯೂನಿವರ್ಸಿಟಿ ಕಾಲೇಜ್ ಫಾರ್ ಎಕ್ಸಾಂಪಲ್ ರೇವಾ,
ಜೈನು ಬೇರೆ ಇನ್ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ ಯೂನಿವರ್ಸಿಟಿಯಿಂದ VTU ಅಟಾನಮಸ್ಗೆ ಹೋಗಕ್ಕೆ ಇಷ್ಟಪಡ್ತಾ ಇದ್ದೀರಾ ನೀವು, ಆಗ ದ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ರಿಕ್ವಿಸಿಟ್ ಅಕಾಡೆಮಿಕ್ ಎಲಿಜಿಬಿಲಿಟಿ 10+2 ಆಸ್ ಪರ್ VTU ನಾಮ್ಸ್. ಸೊ ನಿಮಗೆ ಎಲಿಜಿಬಿಲಿಟಿ VTU ಏನು ಹೇಳುತ್ತೋ ನಾಮ್ಸು ಅದು ಫುಲ್ಫಿಲ್ ಆಗಿರಬೇಕು. ಕ್ಲಿಯರೆನ್ಸ್ ಫ್ರಮ್ VTU ಇಸ್ ಮ್ಯಾಂಡೇಟರಿ ಇನ್ ರೆಸ್ಪೆಕ್ಟ್ ಆಫ್ ರೆಕಗ್ನೈಸ್ ಸ್ಟೇಟಸ್ ಆಫ್ ದ ಪೇರೆಂಟ್ ಯೂನಿವರ್ಸಿಟಿ. ನೀವು ಯಾವುದೋ ಒಂದು ಯೂನಿವರ್ಸಿಟಿ ಇರುತ್ತಲ್ಲ ಅದು VTU ದ ಕ್ಲಿಯರೆನ್ಸ್ ತಗೋಬೇಕು, NOC ತಗೋಬೇಕು, ಅದರಿಂದ ರೆಕಗ್ನೈಸ್ ಆಗಿದೆಯಾ ಇಲ್ಲ ಅಂತ. ಯಾಕೆಂದರೆ ಯಾವ್ಯಾವುದೋ ಯೂನಿವರ್ಸಿಟಿ ಇದೆ, ಒಂದಷ್ಟು ಯೂನಿವರ್ಸಿಟಿ ರೆಕಗ್ನೈಸ್ಡ್ ಆಗಿರೋದಿಲ್ಲ. ಸೊ ಹಾಗಾಗಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಬೇಕಾದ್ರೆ ಚೇಂಜ್ ತಗೋಬೇಕು. ಸೊ ಅದರಿಂದ ನಿಮ್ಮ ಪೇರೆಂಟ್ ಯೂನಿವರ್ಸಿಟಿಗೆ VTU ಇಂದ ಒಂದು ಕ್ಲಿಯರೆನ್ಸ್ ತಗೋಬೇಕಾಗುತ್ತೆ. ಈಕ್ವಿವೆಲೆನ್ಸ್ ವಿತ್ ರೆಸ್ಪೆಕ್ಟ್ ಟು ಸಿಲೆಬಸ್ ಟು ಬಿ ಎಸ್ಟಾಬ್ಲಿಷ್ಡ್ ಬೈ ದ ಅಕಾಡೆಮಿಕ್ ಕೌನ್ಸಿಲ್ ಆಫ್ ದ ಅಡ್ಮಿಟಿಂಗ್ ಕಾಲೇಜ್. ಆಟೋನಮಸ್ ಕಾಲೇಜಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಅಂತಿರುತ್ತೆ. ಸೊ ಇಲ್ಲಿ ಶಿಫ್ಟ್ ಆಗೋ ಹುಡುಗರದು ಈ ಸಿಲೆಬಸ್ಸು ಇದೆಲ್ಲ ವೆರಿಫೈ ಮಾಡಿ ಅವ್ರು ಅಪ್ರೂವ್ ಮಾಡಬೇಕಾಗತ್ತೆ. ಅಡ್ಮಿಟಿಂಗ್ ಕಾಲೇಜ್ ನೀವೆಲ್ಲೂ ಹೋಗ್ತಿರಲ್ಲ, ಸೊ ಆ ಕಾಲೇಜಿಂದ ಕ್ಲಿಯರೆನ್ಸ್ ನೀವು ತಗೋಬೇಕಾಗುತ್ತೆ. ಸ್ಟೂಡೆಂಟ್ ಶುಡ್ ಹ್ಯಾವ್ ಪಾಸ್ಡ್ ಆಲ್ ದ ಸಬ್ಜೆಕ್ಟ್ಸ್ ಆಫ್ ಆಲ್ ದ ಸೆಮಿಸ್ಟರ್ಸ್. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ, ಯಾವುದಾದ್ರು ಬ್ಯಾಕ್ಲಾಗ್ ಇದ್ರೆ ನಿಮಗೆ ಚೇಂಜ್ ಆಫ್ ಕಾಲೇಜ್ ಕೊಡೋದಿಲ್ಲ. ದ ಸ್ಟೂಡೆಂಟ್ ಮಿಸ್ ಬಿ ಎಲಿಜಿಬಲ್ ಇನ್ ಆಲ್ ರೆಸ್ಪೆಕ್ಟ್ಸ್. ಅದೆಲ್ಲ ಆಯಿತು. ನೋಡೋಣ ದುಡ್ಡು ಎಷ್ಟು ಕಟ್ಟಬೇಕಾಗುತ್ತೆ ನೋಡೋಣ. ಸೊ ಮೊದಲೆಲ್ಲ 10,000 ಇತ್ತು, ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇವರು, ಪ್ರೊಸೆಸಿಂಗ್ ಫೀ ಫಾರ್ ಎಸ್ಟಾಬ್ಲಿಷಿಂಗ್ ಈಕ್ವಲೆನ್ಸ್ ಟು ಬಿ ಪೇಯ್ಡ್ ಟು ದ ಅಡ್ಮಿಟಿಂಗ್ ಕಾಲೇಜ್. ಪ್ರೊಸೆಸಿಂಗ್ ಫೀ ಕೊಡಬೇಕು, ಎಷ್ಟು ಅಂತ ಹೇಳ್ತಾ ಇಲ್ಲ. ಕ್ಲಿಯರೆನ್ಸ್ ಫೀ VTUಗೆ 7,500 ರೂಪಾಯಿ ಕಟ್ಟಬೇಕಾಗುತ್ತೆ. ದ ಸ್ಟೂಡೆಂಟ್ಸ್ ಹು ಆರ್ ಅಪ್ಲೈಯಿಂಗ್ ಫಾರ್ ಚೇಂಜ್ ಆಫ್ ಕಾಲೇಜಸ್ ಫ್ರಮ್ VTU autonomous. The students who are applying for change of colleges from VTU autonomous colleges and also from other universities to VTU affiliated colleges have to send the scanned copies of the following documents through email ID. ಇಲ್ಲಿಗೆ sbhalbhavi@vtu.ac.in ಗೆ ನೀವು ಯಾವುದೇ ಯೂನಿವರ್ಸಿಟಿಯಿಂದ VTU affiliated ಕಾಲೇಜ್ಗೆ ಇಲ್ಲ ಆಟೋನಮಸ್ ಇಂದ VTU affiliated ಕಾಲೇಜಸ್ಗೆ ಚೇಂಜ್ ಆಫ್ ಕಾಲೇಜ್ ಇಷ್ಟಪಡ್ತಾ ಇದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಈ ಇಮೇಲ್ ಐಡಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಲೆಟರ್ ಫಾರ್ ಈಕ್ವಿವೆಲೆನ್ಸ್ ಅಡ್ರೆಸ್ಸಿಂಗ್. ಅಪ್ಲಿಕೇಶನ್ ಲೆಟರು ಯಾಕಂದರೆ ಈಕ್ವಿವೆಲೆನ್ಸ್ಗೆ, ಈಗ ಸಬ್ಜೆಕ್ಟ್ಸ್ ಎಲ್ಲ ಬೇರೆ ಬೇರೆ ಇರುತ್ತಲ್ಲ, ಈಕ್ವಿವೆಲೆನ್ಸ್ಗೆ ನೀವೇನಾದರೂ ಅಪ್ಲಿಕೇಶನ್ ಲೆಟರ್ ಬರೆದು ರಿಜಿಸ್ಟ್ರಾರ್ VTU ಬೆಳಗಾವಿಗೆ ಕಳಿಸ್ಬೇಕಾಗುತ್ತೆ. ಆನ್ ಪ್ಲೇನ್ ಪೇಪರ್ ಗಿವಿಂಗ್ ಆಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೈಕ್ ಇಮೇಲ್ ID, ಮೊಬೈಲ್ ನಂಬರ್ ಆಫ್ ದ ಕ್ಯಾಂಡಿಡೇಟ್. ರಿಜಿಸ್ಟ್ರಾರ್ VTU ಬೆಳಗಾವಿ ಅವ್ರಿಗೊಂದು ಅಪ್ಲಿಕೇಶನ್ ಬರೀರಿ ರಿಗಾರ್ಡಿಂಗ್ ರಿಕ್ವೆಸ್ಟಿಂಗ್ ಫಾರ್ ದ ಈಕ್ವಿವೆಲೆನ್ಸ್. Marks cards, grade cards of all previous semesters with subject-wise credits earned, maximum marks for passing and marks code duly attested by college principal ಕೊಡಬೇಕಾಗುತ್ತೆ. ಡೀಟೇಲ್ಸ್ ಆಲ್ಸೋ ಟು ಬಿ ಸಬ್ಮಿಟೆಡ್ ಇನ್ ಟ್ಯಾಬ್ಲರ್ ಕಾಲಮ್. ಈ ಥರ ಟ್ಯಾಬ್ಲರ್ ಕಾಲಮ್ ಯಾವ ಸೆಮಿಸ್ಟ್ರು, ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಯಾವ ಸಬ್ಜೆಕ್ಟು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಿತ್ತು ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಷನಲ್ಲಿ, ಸೆಮಿಸ್ಟರ್ ಎಂಡ್ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಏನು, ಮಿನಿಮಮ್ ಏನು, ನಿಮ್ಗೆ ಬಂದಿರೋದೇನು, ಟೋಟಲ್ ಎಷ್ಟು, ಇದೇ ಥರ ಟ್ಯಾಬ್ಲರ್ ಕಾಲಮ್ ಮಾಡಿ ಕೊಡಬೇಕಾಗುತ್ತೆ. ಪ್ರೀವಿಯಸ್ ಸೆಮಿಸ್ಟರ್ ಸ್ಕೀಮ್ ಅಂಡ್ ಸಿಲೆಬಸ್ ಸಾಫ್ಟ್ ಕಾಪೀಸ್ ಆಫ್ ಲೀವಿಂಗ್ ಯೂನಿವರ್ಸಿಟಿ ಕಾಲೇಜ್. ಯಾವ ಕಾಲೇಜ್ ಬಿಡ್ತಾ ಇದ್ದೀರಾ, ಯಾವ ಯೂನಿವರ್ಸಿಟಿ ಬಿಡ್ತಾ ಇದ್ದೀರಾ, ಅದರ ಅಲ್ಲಿರೋ ಆ ಕಾಲೇಜು ಯೂನಿವರ್ಸಿಟಿಯ ಸಾಫ್ಟ್ ಕಾಪಿ, ಸಿಲೆಬಸ್ ಸಾಫ್ಟ್ ಕಾಪಿ ಮೇಲ್ ಮಾಡಬೇಕಾಗುತ್ತೆ. ಮಾಮೂಲಿ ಅದೇ ಇಮೇಲ್ ಐಡಿಗೆ sbalbhavi@vtu.ac.in. ಹಾರ್ಡ್ ಕಾಪಿ ಶುಡ್ ಬಿ ಪೋಸ್ಟೆಡ್ ಟು ರಿಜಿಸ್ಟರ್ VTU ಬೆಳಗಾವಿ. The students who are applying for change of colleges from other universities to VTU autonomous college has to send the scanned copies of the following document to SBHVTU SO ಅಂದರೆ ಸ್ಪೆಷಲ್ ಆಫೀಸರು, ಇಲ್ಲಿ ಕಳಿಸ್ಬೇಕಾಗುತ್ತೆ. ಯಾರ್ಯಾರು ಅದರ್ ಯೂನಿವರ್ಸಿಟಿಯಿಂದ VTU ಅಟಾನಮಸ್ಗೆ ಹೋಗಬೇಕಾದ್ರೆ ಇಲ್ಲಿ ಕಳಿಸ್ಬೇಕು. VTU ಅಫಿಲಿಯೇಟೆಡ್ ಕಾಲೇಜಸ್ಗಾದರೆ sbalbhavi ಕಳಿಸ್ಬೇಕು. ಕಾಪಿ ಆಫ್ ಈಕ್ವಿವೆಲೆನ್ಸ್ ಇಶ್ಯೂಡ್ ಬೈ ದ ರೆಸ್ಪೆಕ್ಟಿವ್ ಅಟಾನಮಸ್ ಕಾಲೇಜ್. ಅಟಾನಮಸ್ ಕಾಲೇಜ್ ಹತ್ರ ನೀವು ಒಂದು ಈಕ್ವಿವೆಲೆನ್ಸ್ ತಗೋಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ಸ್ ಆಫ್ ಆಲ್ ಪ್ರೀವಿಯಸ್ ಸೆಮಿಸ್ಟರ್ಸ್ scanned copies should be emailed to sbalbhavi@vtu.ac.in and hard copy should be sent to registrar VTU Belgavi. Students seeking change of college from autonomous to autonomous college, autonomous in the autonomous college and affiliated to autonomous colleges have to obtain the syllabus equivalence from admitting autonomous college. autonomous ಇಂದ autonomous ಹೋಗ್ತೀರಾ ಇಲ್ಲ affiliated ಇಂದ autonomous ಹೋಗ್ತೀರಾ ಅಂದರೆ ಈಕ್ವಿವೆಲೆನ್ಸ್ ಸರ್ಟಿಫಿಕೇಟ್ ನೀವು ತಗೋಬೇಕಾಗಿರೋದು admitting autonomous college. ಈಗ ನಿಮ್ಮನ್ನು ಅಡ್ಮಿಟ್ ಮಾಡ್ಕೋತಾರಲ್ಲ ಆ ಕಾಲೇಜಿಂದ ನೀವು ಈಕ್ವಿವೆಲೆನ್ಸ್ ತಗೋಬೇಕಾಗುತ್ತೆ. ಆಫ್ಟರ್ obtaining equivalence certificate or clearance certificate, follow procedure for change of college after issue of specific notification from the university. ಈಗ ನೀವು ತಗೊಳ್ಳೋದು ಓನ್ಲಿ ಈಕ್ವಿವೆಲೆನ್ಸ್ ಸರ್ಟಿಫಿಕೇಟು ಮತ್ತು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅಷ್ಟೇ. ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಯೂನಿವರ್ಸಿಟಿಯವರು, ಅದಾದ ಮೇಲೆ ನೀವು ಚೇಂಜ್ ಆಫ್ ಕಾಲೇಜ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಐ ರಿಪೀಟ್, follow procedure for change of college after issue specific notification from
ದ ಯೂನಿವರ್ಸಿಟಿ. ಈಗ ಅವ್ರು ಹೇಳ್ತಾ ಇರೋದು ನಿಮಗೆ ಈಕ್ವಿವೆಲೆನ್ಸ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ, ಇಲ್ಲ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಅಷ್ಟೇ. ಒಬ್ಟೇನಿಂಗ್ ಸಿಲೆಬಸ್ ಈಕ್ವಿವೆಲೆನ್ಸ್, ನೀವು ಸಿಲೆಬಸ್ ಈಕ್ವಿವೆಲೆನ್ಸ್ ಸರ್ಟಿಫಿಕೇಟ್ ತಗೊಂಡ್ರಿ ಅನ್ಕೊಳ್ಳಿ, ವಿಲ್ ನಾಟ್ ಗ್ಯಾರಂಟಿ ದ ಅಪ್ರೂವಲ್ ಆಫ್ ಚೇಂಜ್ ಆಫ್ ಕಾಲೇಜ್. ಇದು ತಗೊಂಡ ತಕ್ಷಣನೇ ನಿಮಗೆ ಚೇಂಜ್ ಆಫ್ ಕಾಲೇಜ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ಇನ್ನೂ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ ಚೇಂಜ್ ಆಫ್ ಕಾಲೇಜ್ಗೆ, ಅಲ್ಲಿ ಅಷ್ಟರಲ್ಲಿ ನೀವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ವಿ ಟಿ ಅವರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಚೇಂಜ್ ಆಫ್ ಕಾಲೇಜ್.